ಜಾಹ್ನವಿ ಸುದ್ದಿ ವಾಹಿನಿಗಳಲ್ಲಿ ನಿರೂಪಕಿಯಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿ ಗೆಜ್ಜೆ ಗಿಲಿಗಿಲಿ ಮತ್ತು ನಮ್ಮಮ್ಮ ಸೂಪರ್ ಸ್ಟಾರ್ನಂತಹ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಂಡಿದ್ದರು. ಅಲ್ಲದೆ ಬಿಗ್ ಬಾಸ್ ಖ್ಯಾತಿಯ ರೂಪೇಶ್ ಶೆಟ್ಟಿ ನಟನೆಯ ಆದಿಪತ್ರ ಸಿನಿಮಾದಲ್ಲಿ ನಟಿಸುವ ಮೂಲಕ ಚಿತ್ರರಂಗದಲ್ಲಿಯೂ ಕೂಡ ಗಮನ ಸೆಳೆದಿದ್ದರು. ಇನ್ನು ಮಾಜಿ ಪತಿಯ ಬಗ್ಗೆ ಜಾಹ್ನವಿ ಅವರು ಹೇಳಿದ್ದಾದ್ರೂ ಏನು ಅಂತ ಹೇಳೋದಾದ್ರೆ, ಜಾಹ್ನವಿ ತಮ್ಮ ಮಾಜಿ ಪತಿ ಕಾರ್ತಿಕ್ ಅವರಿಂದ ಡಿವೋರ್ಸ್ ಪಡೆದಿದ್ಯಾಕೆ ಎಂಬುದರ ಬಗ್ಗೆ ಈ ಹಿಂದೆ ಹೇಳಿಕೊಂಡಿದ್ದಾರೆ. ಇದೀಗ ಅವರ ಮಾಜಿ ಪತಿ ಮತ್ತೊಂದು ಮದುವೆಯಾಗಿ ಮಗುವೊಂದನ್ನ ಹೊಂದಿದ್ದಾರೆ ಎಂಬ ವಿಚಾರವನ್ನ ಜಾಹ್ನವಿ ರಿವೀಲ್ ಮಾಡಿದ್ದಾರೆ. ಹೌದು, ಜಾಹ್ನವಿ ತಮ್ಮ ಮಾಜಿ ಪತಿ ಬಗ್ಗೆ ಮಾತನಾಡಿ ಅವರು ಅವರ ಹೆಂಡತಿ ಮಗು ಜೊತೆ ಚೆನ್ನಾಗಿರಲಿ ಎಂದಿದ್ದಾರೆ. ಒಂದೆರಡು ದಿನ ಬೇಜಾರಾದರೂ ಕೂಡ ಅವರು ಅವರವರ ಜೀವನ ಅವರು ನೋಡಿಕೊಳ್ಳಲೇಬೇಕು. ಈಗ ನಾನು ಸಿಂಗಲ್ ಆಗಿ ಖುಷಿಯಾಗಿದ್ದೇನೆ. ಈಗ ನನಗೆ ಮಗ ಇದ್ದಾನೆ. ಅವರಿಗೂ ಅವರ ಜೀವನದಲ್ಲೂ ಯಾರೂ ಇಲ್ಲ. ಫ್ಯಾಮಿಲಿ ಬೇಕು ಅಂತೆನಿಸಿದಾಗ ಮುಂದುವರಿಸಲಿಲ್ಲ. ಫ್ಯಾಮಿಲಿ ಬೇಕು ಅಂತೆನಿಸಿದಾಗ ಮುಂದುವರಿಯುವುದರಲ್ಲಿ ತಪ್ಪಿಲ್ಲ ಎಂದು ಇತ್ತೀಚೆಗೆ ನೀಡಿದ ಸಂದರ್ಶನವೊಂದರಲ್ಲಿ ಜಾಹ್ನವಿ ಅವರು ಹೇಳಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಜಾಹ್ನವಿ ಅವರ ಮದುವೆ ಬಗ್ಗೆ ಒಂದಲ್ಲ ಒಂದು ಪೋಸ್ಟ್ ಹರಿದಾಡುತ್ತಿತ್ತು. ಈ ಬಗ್ಗೆ ಮಾತನಾಡಿ, ಖಂಡಿತವಾಗಿಯೂ ಇಲ್ಲ, ನನಗೆ ಮೊದಲ ಮದುವೆಯಿಂದ ಒಳ್ಳೆಯ ಅನುಭವ ಆಗಿದೆ. ಹಾಗಾಗಿ ನನ್ನ ಜೀವನದಲ್ಲಿ ಮತ್ತೆ ಮದುವೆ ಪ್ರಶ್ನೆ ಇಲ್ಲವೇ ಇಲ್ಲ. ಹೀಗೆ ನಾನು ತುಂಬಾ ಖುಷಿಯಾಗಿದ್ದೇನೆ, ಚೆನ್ನಾಗಿದ್ದೇನೆ. ಕೆಲಸ ಮತ್ತು ನನ್ನ ಕುಟುಂಬದ ಮೇಲೆ ಹೆಚ್ಚು ಗಮನ ವಹಿಸಿದ್ದೇನೆ. ಯಾವತ್ತೂ ಕೂಡ ಮತ್ತೆ ಮದುವೆ ಆಗಬೇಕು ಅಂತ ಅನ್ನಿಸಲಿಲ್ಲ. ಮಗನ ಭವಿಷ್ಯ ರೂಪಿಸಬೇಕು, ಅವನಿಗೆ ಜಾಸ್ತಿ ಪ್ರೀತಿ ಮತ್ತು ಟೈಮ್ ಕೊಡಬೇಕು ಅನ್ನೋದು ಬಿಟ್ಟರೆ ಎರಡನೇ ಮದುವೆ ಬಗ್ಗೆ ಯೋಚನೆ ಇಲ್ಲ. ನಾನು ಸಿಂಗಲ್ ಆಗಿಯೇ ತುಂಬಾ ಖುಷಿಯಾಗಿದ್ದೇನೆ ಎಂದು ಜಾಹ್ನವಿ ಸದ್ಯ ಹೇಳಿಕೊಂಡಿದ್ದಾರೆ.